ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿನೋದ್ ಶೆಟ್ಟಿ ಅವರನ್ನ ಬಂಧಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಪ್ರಕರಣ ಇದು. ಆರೋಪಿ ವಿನೋದ್ ಶೆಟ್ಟಿ ಸಿಸಿಬಿ ಪೊಲೀಸರಿಂದ ಬಂಧಿಸಲಾಗಿದೆ. ರಾಜ್ಕುಮಾರ್ ಮತ್ತು ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ನಿಂದಿಸಿದ್ದ, ಬಾಯಿಗೆ ಬಂದಂತೆ ಮಾತನಾಡಿ ತಾಕತ್ತಿದ್ರೆ ಬನ್ನಿ ಎಂದಿದ್ದ, ಏಕವಚನದಲ್ಲೇ ಕೆಟ್ಟದಾಗಿ ಮಾತನಾಡಿದ್ದ ವಿನೋದ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ನೋಡಿ ಇದು ಶೋಕಿ ಗೀಳು ದುರಹಂಕಾರದ ಮಾತನಾಡಿದ್ದಂಥ ವಿನೋದ್ ಈಗ ಕಂಬಿ ಹಿಂದೆ ಇದ್ದಾನೆ. ನೋಡಿ, ಸೋಷಿಯಲ್ ಮೀಡಿಯಾದ ಸಿಕ್ಕ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕಷ್ಟೇ, ಅದು ಪಾಸಿಟಿವ್ ಆಗಿನಾ ನೆಗೆಟಿವ್ ಆಗಿನಾ ಅಂತ ಅದು ಸೆಕೆಂಡ್ರಿ, ಬಟ್ ವೈರಲ್ ಆಗಬೇಕು, ಫೇಮಸ್ ಆಗಬೇಕು, ಇದು ಗೀಳಿದು ಶೋಕಿ. ವಿನೋದ್ ಶೆಟ್ಟಿ ಎಂಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವಿವೇಕಿ ಅಂತ ಹೇಳಿರೋದು, ವಿನೋದ್ ರಾಜ್ಕುಮಾರ್ಗೆ ಕುಡ್ದು ಬಂದು ತಂದೆಗೆ ಹೊಡಿತಿದ್ದ ಅಂತ ಹೇಳಿರೋದು, ಮಂಗ ಅಂತೇಳಿ ಕೊಂಕ ಅಂತ ಹೇಳಿರೋದು ಶಿವರಾಜ್ ಕುಮಾರ್ಗೆ. ಅದ್ರ ವಿರುದ್ಧ ನಾವೆಲ್ಲ ದೂರು ಕೊಟ್ಟಿದ್ವಿ. ಕರ್ನಾಟಕ ರಕ್ಷಣಾ ಅಭಿಮಾನಿ ಬಳಗದಿಂದ ಚಲನಚಿತ್ರ ದೂರು ಕೊಟ್ಟಿದ್ವಿ. ಅಲ್ಲಿಂದ ಸಿಸಿಬಿಗೆ ಕಂಪ್ಲೇಂಟ್ ಹೋಗಿ ಸಿಸಿಬಿಯಿಂದ ಇವತ್ತು ನಮಗೆ ಕರೆದಿದ್ರು, ನೋಟಿಸ್ ಕೊಟ್ಟಿದ್ರು. ಕರೆದಿ ಅದು ಚಾರ್ಜ್ ಶೀಟ್ಗೋಸ್ಕರ ಕರೆದಿದ್ರು. ಅವನಿಗೆ FIR ಮಾಡಿ ಆಲ್ರೆಡಿ ಬೇಲ್ ಮೇಲೆ ಬಿಟ್ಟವ್ರಂತೆ. ಈಗ ಚಾರ್ಜ್ ಶೀಟ್ ಸಮಯದಲ್ಲಿ ನಮಗೆ ಕರೆದಿ ನಮ್ಮ ಸಾಕ್ಷಿಗೋಸ್ಕರ ನಮ್ದೆಲ್ಲ ರಿಪೋರ್ಟ್ ಪಡೆದಿದ್ರು. ಇಂಥ ಹೇಳಿಕೆ ಕೊಡೋದು, ಕೀಳು ಮಟ್ಟಕ್ಕೆ ಮಾತಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಇಂಥವ್ರ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಈಗ ಅತಿ ಹೆಚ್ಚಿಗಾಯ್ತೈತೆ. ಇವ್ರಿಗೆ ಈಗ ಮುಂದಕ್ಕೆ ಈಗ ಚಾರ್ಜ್ ಶೀಟ್ ಮಾಡಕ್ಕೆ ನಮ್ಮ ಕೋರ್ಟ್ಗೆ ಕರಿಯಕ್ಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದ್ ಕಡೆ ಗೊತ್ತಾಗ್ತಾ ಇದೆ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದು ವಿನೋದ್ ಅರೆಸ್ಟ್ ಆಗಿದ್ದಾನೆ. ಮುಖ್ಯವಾಗಿ ಈ ವಿನೋದ್ ಯಾರು, ಈತನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ ಅಂತ? ಈಗಾಗಲೇ ಈತನನ್ನು ಸಿಸಿಬಿ ಅಧಿಕಾರಿಗಳು ಬಂಧನವನ್ನ ಮಾಡಲಾಗಿರುವಂತದ್ದು ಮತ್ತು ವಿನೋದ್ ಶೆಟ್ಟಿ ಅನ್ನುವಂತಹ ಈತ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯನ್ನಾಗಿರುವಂತದ್ದು ಮತ್ತು ಈ ಹಿಂದೆಯೂ ಕೂಡ ಅಂದ್ರೆ ಉಳಿದಂತಹ ನಟರೇನಿದ್ದಾರೆ, ದರ್ಶನ್ ಆಗಿರಬಹುದು ಮತ್ತೆ ಸುದೀಪ್ ಅನ್ನುವಂತ ನಟರೇನಿದ್ದಾರೆ, ಅವರ ಇಬ್ಬರ ನಡುವೆಯೂ ಕೂಡ ವೈಯಕ್ತಿಕವಾಗಿ ನಾಲಿಗೆಯನ್ನ ಹರಿಬಿಟ್ಟು ವಿಡಿಯೋವನ್ನ ಮಾಡಿದ್ದ ಮತ್ತು ಅವರ ಅಭಿಮಾನಿಗಳು ನಡುವೆ ಸಂಘರ್ಷಕ್ಕೆ ಒಳಗಾಗುವಂತಹ ರೀತಿಯಲ್ಲಿ ಮಾಡಿದ್ದ. ಅದೇ ರೀತಿಯಾಗಿ ರಾಜ್ಕುಮಾರ್ ಫ್ಯಾಮಿಲಿಗೆ ಕೂಡ ಸಾಕಷ್ಟು ಒಂದು ನಿಂದನಾತ್ಮಕ ಶಬ್ದಗಳೇನಿದ್ದಾವೆ, ಆ ನಿಂದನಾತ್ಮಕ ಶಬ್ದಗಳನ್ನ ಬಳಕೆ ಮಾಡಿ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದೆ. ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದಂತಹ ಕರ್ನಾಟಕ ಏನು ಸಂಘಟನೆಗಳೇನಿದ್ದಾವೆ ಪ್ರತಿಯೊಂದು ಕೂಡ ದೂರನ್ನು ಕೊಟ್ಟಿತ್ತು. ಅಂದ್ರೆ ಸಿಸಿಬಿ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ವ್ಯಕ್ತಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಸೈಫುಲ್ಲಾ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಕೂಡ ಸಂಘಟನೆಯ ವ್ಯಕ್ತಿ ಆಗಿರುವಂತದ್ದು. ಆತ ಒಂದು ದೂರಿನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ವಿನೋದ್ ಶೆಟ್ಟಿಯನ್ನ ಬಂಧನ ಮಾಡಲಾಗುತ್ತೆ. ಬಂಧನ ಮಾಡಿ ಇಂದು ಸೈಫುಲ್ಲಾನನ್ನ ಸಿಸಿಬಿ ಅಧಿಕಾರಿಗಳು ಕರೆಸಿ ಅವರನ್ನ ಒಂದು ಹೇಳಿಕೆ ಪಡೆದುಕೊಳ್ಳುವ ಅಂದ್ರೆ ಮುಂದಿನ ಹಂತದಲ್ಲಿ ವಿಡಿಯೋ ಮಾಡುವಂತಹ ಮುಖಾಂತರ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ವಿನೋದ್ ಶೆಟ್ಟಿಯ ಅಕೌಂಟ್ಗಳನ್ನ ಈಗಾಗಲೇ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಮತ್ತೆ ಈ ಹಿಂದೆ ಏನಾದ್ರೂ ಈ ರೀತಿಯಾದಂತಹ ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣನಾಗಿದೆಯಾ ಅಥವಾ ಆತರ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಮಾಡಿದಾನ ಅನ್ನುವಂಥದ್ದು ಕೂಡ ಇಲ್ಲಿ. ವಿನೋದ್ ಶೆಟ್ಟಿಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಪದೇ ಪದೇ ಚಲನಚಿತ್ರ ಅಥವಾ ನಟರ ಬಗ್ಗೆ ನಟಿಯರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಈತನ ಉದ್ದೇಶ ಏನು ಅಂತ, ಅಥವಾ ಈ ಹಿಂದೆ ಈತ ಏನಾದ್ರೂ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರೂ ತೊಡಕೊಂಡಿದ್ನಾ? ವಿನೋದ್ ಶೆಟ್ಟಿಯ ಉದ್ದೇಶ ಸ್ಪಷ್ಟವಾಗಿದೆ. ಎರಡೂ ಸ್ಟಾರ್ಗಳ ನಡುವೆ ವೈಮನಸ್ಯ ಉಂಟು ಮಾಡುವಂಥದ್ದು ಮತ್ತೆ ಅವರ ವಿರುದ್ಧ ಕೆಟ್ಟದಾಗಿ ಮಾತನಾಡುವಂಥದ್ದು. ಅದೇ ಕಾರಣಕ್ಕೆ ಈಗ ಸಿಸಿಬಿ ಅಧಿಕಾರಿಗಳು ಬಂಧನವನ್ನ ಮಾಡುವಂಥದ್ದು ಮತ್ತು ದೂರು ದಾಖಲಾಗಿರುವಂಥದ್ದು. ಅವತನ ಉದ್ದೇಶ ಒಂದೇ, ವೈಮನಸ್ಯ ಉಂಟು ಮಾಡುವಂಥದ್ದು ಮತ್ತೆ ಬೇರೆಯವರನ್ನ ಟೀಕೆ ಮಾಡೋದೇ ಇದರಲ್ಲಿ ಈತನ ಒಂದು ಕೆಲಸ ಆಗಿರುವಂಥದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಡೆಸಿರುವಂತಹ ಒಂದು ಕಾರಣದಿಂದಾಗಿ ಬಂಧನ ಕೂಡ ಆಗಿದೆ ಮತ್ತು ಈ ಹಿಂದೆ ಯಾವುದೇ ರೀತಿಯಾದಂತಹ ಚಿತ್ರರಂಗದ ಭಾಗವಾಗಿ ಈತ ಕೆಲಸವನ್ನ ಮಾಡಿಲ್ಲ. ಲೈಕ್ಗೋಸ್ಕರ ಮತ್ತೆ ಶೇರ್ ಮಾಡುವಂತಹ ಒಂದು ಉದ್ದೇಶಕ್ಕೋಸ್ಕರ, ವ್ಯೂಸ್ಗೋಸ್ಕರ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು. ಮತ್ತೆ ಈಗಾಗಲೇ ಅವನ ಬಂಧನ ಮಾಡಿ ಹಳೆಯ ಏನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ಅದರ ವಿರುದ್ಧವೂ ಯಾರಾದ್ರೂ ದೂರನ್ನ ಕೊಟ್ರೆ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಸುಮೋಟೋ ಕೇಸನ್ನು ದಾಖಲಿಸಿ ನಂತರ ಅದನ್ನ ಕೇಸನ್ನ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ.
ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.